ಅವ್ರು ಯಶಸ್ವಿಯಾಗಿ ಕರ್ಕೊಂಡು ಬಂದಿದ್ದು. ಈಗ 3 ಜನ ಬಾಡಿ ಬಂದಿದ್ದಾರೆ. ಇನ್ನು ಬೇರೆ ಎಲ್ಲ ಎಲ್ಲಿ ಬರ್ತಾರೆ ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗ ಬೆಳಿಗ್ಗೆ 5:45 ಆರಂಭ ಆಗಿ ದೆಹಲಿಯಿಂದ ಬೆಂಗಳೂರಿಗೆ ಬರುವಂಥ ಫ್ಲೈಟ್ಗಳಲ್ಲಿ ಒಂದೊಂದು ಫ್ಲೈಟಲ್ಲಿ 2-3 ಕರೆತರುವಂಥ ಬಾಡಿಯನ್ನು ತರುವಂಥದ್ದು ನಡೆದಿದೆ. ಈಗಾಗಲೇ 3 ಬಾಡಿ ರಿಸೀವ್ ಮಾಡಿ ನಮ್ಮ ಅಧಿಕಾರಿಗಳು ಅವುಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಸರ್ಕಾರದಿಂದನೇ ಆ ವಾಹನವನ್ನು ವ್ಯವಸ್ಥೆ ಮಾಡಿ ಅವರ ಮನೆವರೆಗೂ ಕೂಡ ಬಾಡಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸಿಗೆ ಬಾಡಿಗಳನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ ಮತ್ತು ಆ ಬಾಡಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಅದಕ್ಕೆ ಡೆತ್ ಸರ್ಟಿಫಿಕೇಟು ಇವುಗಳನ್ನು ಕೂಡ ಫ್ಯಾಮಿಲಿಯ ಕೈಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಈಗ ಬೆಳಿಗ್ಗೆ 5:45 ಫ್ಲೈಟಿಗೆ 3 ಬಾಡಿ ಅಲ್ಲಿ ಲೋಡ್ ಆಗಿ ಈಗ ಇಲ್ಲಿ ಇಳಿದ ಮೇಲೆ ನಮ್ಮ ಕಮಿಷನರ್ ಅವರು ಅವ್ರನ್ನ ರಿಸೀವ್ ಮಾಡಿ ಬಾಡಿಗಳನ್ನು ಆಲ್ರೆಡಿ ಈಗ ಡಿಸ್ಪ್ಯಾಚ್ ಆಗಿ ಅವರು ಮನೆ ಕಡೆಗೆ ಬಾಡಿ ಹೋಗ್ತಾ ಇದೆ. ಇನ್ನು ಒಂದು 15 ನಿಮಿಷದಲ್ಲಿ 9:45 ಅಷ್ಟೊತ್ತಿಗೆ ಇನ್ನು 4 ಬಾಡಿ ಲ್ಯಾಂಡ್ ಆಗ್ತಾ ಇದೆ. ಅದಾದಮೇಲೆ ಇನ್ನು 2 ಉಳಿಯುತ್ತೆ. ಆ 2 ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಫ್ಲೈಟಲ್ಲಿ, ಅಂದರೆ 9:30 ಫ್ಲೈಟಿಗೆ ಅಲ್ಲಿಂದ ಹೊರಟ್ರೆ 1 ಗಂಟೆ 10 ನಿಮಿಷಕ್ಕೆ ಇಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಆ 2 ಬಾಡಿ ಬಂದರೆ ಅಲ್ಲಿಗೆ 9 ಬಾಡಿನೂ ಸಹ ಬಂದಾಗುತ್ತೆ. ಈಗ 9 ಗಂಟೆಯಿಂದ ಆರಂಭ ಆಗಿ 1 ಗಂಟೆ ಒಳಗಡೆ ಎಲ್ಲ 9 ಬಾಡಿಗಳನ್ನು ಕೂಡ ಇಲ್ಲಿ ರಿಸೀವ್ ಮಾಡಿಕೊಂಡು ಗೌರವವನ್ನು ಸಲ್ಲಿಸಿ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಮನೆವರೆಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೂಡ ಆ ಬಾಡಿ ಜೊತೆಗೇ ಬರ್ತಾ ಇದೆ. ಸೊ ಮನೆಗಳಿಗೆ ಹೋಗಿ ಅವರಿಗೆ ಬೇರೆ ಏನೇ ಅಸಿಸ್ಟೆನ್ಸು ನಮ್ಮ ಕಡೆಯಿಂದ ಬೇಕಾದರೂ ಕೂಡ ನಮ್ಮ ಅಧಿಕಾರಿಗಳ ಟೀಮ್, ಎಂಟೈರ್ ಟೀಮ್ ಇಲ್ಲಿದೆ. ಅವರಿಗೆ ಹೆಲ್ತ್ ಕಡೆಯಿಂದ ಆಗಲಿ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಲಿ, BBMP ಕಡೆಯಿಂದ ಆಗಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇಲ್ಲಿ ಇದ್ದು ಅವರಿಗೆ ನಾವು ಈ ಕಷ್ಟ ಕಾಲದಲ್ಲಿ ಅವರ ನೆರವಿಗೆ ನಮ್ಮ ಕೈಲಾದಷ್ಟು, ಅವರ ನಷ್ಟವನ್ನು ನಾವು ಭರಿಸಲಿಕ್ಕೆ ಆಗೋದಿಲ್ಲ, ಆದರೆ ನಮ್ಮ ಕೈಲಾದಷ್ಟು ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.